ಎಷ್ಟೊಂದ್ರಲ್ಲಿ ಸೋತಿದ್ದೀನಿ. 80,000 ಆಯ್ತು, 70,000 ಬಂತು, ಇದು ಕೂಡ 80,000. 7 ಲಕ್ಷ ಟೋಟಲ್ ವೇಸ್ಟ್ ಗಾಯ್ಸ್. ಯೂಟ್ಯೂಬ್ ಅಲ್ಲಿ ಲಕ್ಷ ಬರುತ್ತೆ, 2 ಲಕ್ಷ ಇನ್ವೆಸ್ಟ್ ಮಾಡಕ್ಕಾಗಲ್ವಾ? ಈ ವಿಡಿಯೋ ಕಾಲ್ ವ್ಯೂಸ್ ಮಾಡಪ್ಪ. ಅವಾಗ ಐಫೋನ್ ಸ್ಟಾರ್ಟ್ ಮಾಡಿದ್ವಿ. 1 2 3 ಮೈಕ್ ಟೆಸ್ಟಿಂಗ್. ಕ್ಯಾಮ್ರಾ ಹೇಳಿ. ನಾನ್ ಪಕ್ಕ ಕನ್ನಡಿಗ. ನಮಸ್ಕಾರ ಫ್ಯಾಮ್, ಎಲ್ಲರೂ ನಾನು ನಿಮ್ಮ ಕನ್ನಡಿಗ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಈ ವಿಡಿಯೋ ಕಾಲ್ ವ್ಯೂಸ್ ಮಾಡಪ್ಪ. ದೇವ್ರೇ ಕಾಲ್ನಪ್ಪ. ಅದೇ ಇವತ್ತಿನ ಬಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಏನೇನ್ ತಗೊಂಡಿದೀನಿ ನಾನು, ಮತ್ತೆ ನೀವು ಕೂಡ ಹೊಸದಾಗಿ ತಗೋಬೇಕು ಅಂದ್ರೆ ಒಂದ್ ಸ್ವಲ್ಪ ಸಜೆಷನ್ ಕೊಡೋಣ ಅಂತ. ಅಂದ್ರೆ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಕೊನೆ ತನಕ ಸ್ಕಿಪ್ ಮಾಡ್ದಂಗ್ ನೋಡಿ. ಸೊ ಇದೇ ತರ ನಿಮ್ ಸಪೋರ್ಟ್ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೆಚ್ಚು ಕಡಿಮೆ 5 ವರ್ಷದಿಂದ ಟ್ರೈ ಮಾಡಿ ಎಷ್ಟೊಂದ್ರಲ್ಲಿ ಸೋತಿದ್ದೀನಿ. ಕೊನೆ ಇನ್ಸ್ಟಾಗ್ರಾಮ್ ಕೈ ಹಿಡಿದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಬ್ವಿಯಸ್ ಕನ್ನಡಿಗ ಅಂತ ಹೊಸ ಪರಿಚಯ ಆಗಿ ಎಲ್ಲ ಸಪೋರ್ಟ್ ಮಾಡಿದ್ರು ಕನ್ನಡ ಜನತೆ. ಈಗ ಫಸ್ಟ್ ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಏನೇನ್ ಮಾಡ್ತಾ ಇದ್ದೆ ಅಂದ್ರೆ ಕವರ್ಸ್ ಅಂತ ಮಾಡ್ತಾ ಇದ್ದೆ. ನೋಡಿರ್ಬೋದು, ಅವಾಗ ತಾಂಡಿದ್ ಮೈಕ್ ಇದು ಫಸ್ಟ್ನೇದು ಮೈಕ್. ಹಲೋ 1 2 3 ಮೈಕ್ ಟೆಸ್ಟಿಂಗ್. ನಾವ್ ನಿಮ್ಮ ಅಭಿಷೇಕ್ ಇಂದ ಈಗ ಆಬ್ವಿಯಸ್ ಕನ್ನಡಿಗ ಆಗೋಯ್ತು. ಇದು ಕಡಾಪ್ಟರ್. ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ, ಇದಕ್ಕೆ 1000 ಬಂದು, ಇದಕ್ಕೆ 2000 ಬರೀ ಇಷ್ಟರಿಂದ ಬಿಡಿ ಕಂಪ್ಲೀಟ್. ಇದೊಂದು ಸೆಟಪ್ ಅವಾಗ. ಇದು 2021 ಕಾಲ. ನೆಕ್ಸ್ಟ್ ಬಂದ್ರೆ ಬಿಗ್ ಪ್ರಾಬ್ಲಮ್ ನನಗಂತೂ ಏನಂತೀರ ನೋಡಿ, ಇನ್ಸ್ಟಾ 360. ಇದನ್ನ ತಗೊಂಡಿದ್ದೆ ಒಂದು ದೊಡ್ಡ ಸಾಧನೆ ನನಗೆ. ಎಲ್ಲಪ್ಪ ಕ್ಯಾಮ್ರಾ ಹೇಳಿ. ಕ್ಯಾಮ್ರಾ ಶೂಟ್ ಮಾಡ್ತಾ ಇರೋದೇ ಇನ್ಸ್ಟಾ 360 ಕ್ಯಾಮ್ರಾದಲ್ಲಿ. ಸೊ ಆಮೇಲೆ ತೋರಿಸ್ತೀನಿ ಅದ್ರದ್ದು ಕ್ಲಿಪ್. ಇನ್ಸ್ಟಾ 360ಗೆ ದಾರಿ ಹೆಂಗಿದೆ ನೋಡಿ ಗೈಸ್. ಇದೆ ಇನ್ಸ್ಟಾ 360 ಕ್ಲಿಪ್ಸ್ ಹಾಕ್ತೀನಿ ಅಂದಿದ್ನಲ್ಲ, ಸಕ್ಕದಾಗಿದೆ. ಕನ್ನಡಿ ತೋರ್ಸಂಗಾಗಿದೆ ಇನ್ಸ್ಟಾ 360ನ. ನಾನ್ ಪಕ್ಕ ಕನ್ನಡಿಗ. ಚೆನ್ನಾಗಿದೆ ಇದು. ಅದ್ರದ್ದು ಬ್ಯಾಟ್ರಿ ಇದಕ್ಕೆ ಎಷ್ಟು ಬಿತ್ತಾ? ಕ್ಯಾಮ್ರಾ, ಬರೀ ಕ್ಯಾಮ್ರಾದೇ 52,000 ಇದೆ. ಬರೀ ಕ್ಯಾಮ್ರಾ ಇದೆ. ಇನ್ಸ್ಟಾ 360 ನೋ ಚಾನ್ಸ್. ಅದ್ರಲ್ಲಿ ಏನಂದ್ರೆ ಏನೂ ಬರಲ್ಲ. ಇದಕ್ ಬೇಕಾಗಿರೋದು ಇನ್ಸ್ಟಾ 360 ತಗೊಂಡ ತಕ್ಷಣ ಅದಕ್ಕೆ ಆಕ್ಸೆಸರೀಸೇ ಜಾಸ್ತಿ. 50,000 ಈಗ ಇನ್ಸ್ಟಾ 360 ಆದ್ರೆ ಮತ್ತೆ ಇನ್ನು 50,000 ಅದ್ರ ಆಕ್ಸೆಸರೀಸ್ಗೆ ಬೇಕು. ನಿಮ್ಗೆ ಗೊತ್ತಿರುತ್ತೆ ಇನ್ಸ್ಟಾ 360 ಯೂಸ್ ಮಾಡೋರಿಗೆ. ಸೊ ನಂದು ಕಂಪ್ಲೀಟ್ ಆಕ್ಸೆಸರೀಸ್ ಇದು ಎಲ್ಲ ಸೇರಿಸಿ 80,000 ಆಯ್ತು. ಅಂದ್ರೆ 80,000 ಆಯ್ತು. ನಿಜಕ್ಕೂ ಆಶ್ಚರ್ಯ. ಇದೊಂದು ಸಪೋರ್ಟ್ ಮಾಡ್ತಾ ಇದೆ. ಸಖತ್ ಅಂದ್ರೆ ಸಖತ್ ಕ್ಲಾರಿಟಿ ಇದೆ. ಅಪ್ ಟು 8K ತನಕ ಶೂಟ್ ಮಾಡ್ಬೋದು. ನಾನು ನಾರ್ಮಲ್ 4K ಶೂಟ್ ಮಾಡ್ತೀನಿ, ಸಾಕು. 4K 60 FPS ಸಾಕು. ನೆಕ್ಸ್ಟ್ ತಗೊಂಡಿದ್ದೆ ಈಗ ಆಬ್ವಿಯಸ್ ಕನ್ನಡಿಗ ಆಗಿ ಫಸ್ಟ್ ಟೈಮ್ ಮೈಕ್ ಇದು ನಂದು. ಹಲೋ ಇದೆಷ್ಟು ಅಂತ ಅಂದ್ರೆ 1800. ಬರೀ 1800 ಮುಗಿಸ್ಬಿಟ್ಟೆ ಅಂತೀರಾ? 1800 10K ಮಾಡ್ಬಿಟ್ವಿ. ಪರವಾಗಿಲ್ಲ, 10K ತನಕ ತಂತು. ಯೂಟ್ಯೂಬ್ ಅಲ್ಲಿ ಏನ್ ಗುರು ಸುಲಭ? ಯೂಟ್ಯೂಬ್ ಅಲ್ಲಿ ಲಕ್ಷ ಬರುತ್ತೆ, 2 ಲಕ್ಷ ಇನ್ವೆಸ್ಟ್ ಮಾಡಕ್ಕಾಗಲ್ವಾ ಅಂತ ಅನ್ಕೋಬಿಡ್ತಾರೆ. ಸೊ ತುಂಬಾ ಕಷ್ಟ. ಬರೋದು ಇಲ್ಲ, ಇನ್ಕಮ್ ಇಲ್ಲ, ಎಂತಡೂ ಇಲ್ಲ. ಎಲ್ಲ ಸುಮ್ನೆ ಹುಡುಗಾಟಕ್ಕೆ ಮಾಡ್ಬೇಕಾಯ್ತಿ. ಸೀರಿಯಸ್ ಆಗಿ ತಗೊಂತೀವಿ. ನೀವು ಕೂಡ ಸೀರಿಯಸ್ ಆಗಿ ಸಪೋರ್ಟ್ ಮಾಡಿ. 1Z ಈ ಮೈಕ್ ಚೆನ್ನಾಗಿದೆ ಮಾತ್ರ. 6,000 ಗಾಯ್ಸ್. ಯಪ್ಪ, ಯಾವ್ದಕ್ ಬೇಕು ಇವೆಲ್ಲ ಅಂತ ಅಂತೀರಲ್ಲ. ಅಲ್ಲಿ ಯಾರ ಕೇಳಿದ್ರು ಅನುಭವ ಇದೆ. ಹಲೋ ಸರ್, ನಿಮ್ಗೆ ಮನಿ ಎಷ್ಟು ಇಂಪಾರ್ಟೆಂಟ್ ಅಂತ ಫಸ್ಟ್ ಕ್ವಶನ್ ಒಬ್ರಿಗೆ ಹೋಗಿ ಕೇಳ್ದೆ. ನೆನ್ನೆ ಒಂದು ಲಾಗ್ ಹಾಕಿದ್ದೆ. ಯಾವ್ದಕ್ ಬೇಕು ಇವೆಲ್ಲ ಏನು ಅಂತ ಗೊತ್ತಿಲ್ಲ ಗೈಸ್. ಈಗ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಬೇರೆ ಯಾರನ್ನಾರು ಕೇಳಿ, ಅವ್ರು ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಯಾಕೆ ಅಂತ ಹೋಗಿ ಕೇಳಿ ನೋಡೋಣ, ಹೇಳ್ತಾರೆ. ಬಟ್ ಅದಕ್ಕೆ ಕಾರಣ ಇಲ್ಲ. ಸ್ಟಾರ್ಟ್ ಮಾಡಿದೀವಿ, ಏನಾರ ಆಗ್ಲಿ, ಎಷ್ಟಾರ ಇನ್ವೆಸ್ಟ್ಮೆಂಟ್ ಆಗ್ಲಿ. ಬಟ್ ನಾನ್ ಸ್ಟಾರ್ಟ್ ಮಾಡುವಾಗ ಇನ್ವೆಸ್ಟ್ಮೆಂಟ್ ನೋಡ್ಲಿಲ್ಲ. ಈಗ ನಾರ್ಮಲ್ ಮೊಬೈಲ್ ಫೋನ್ಗಳಿಗೆ ಬಂದ್ರೆ, ಇಲ್ಲಿ ನೋಡಿ, ಇದು ಐಫೋನ್ ಬಿಡಿ, ಇದು ಹಳೆದು. ಅವಾಗ ಐಫೋನ್ ಸ್ಟಾರ್ಟ್ ಮಾಡಿದ್ವಿ. ಐಫೋನ್ ಇಂದ ಹಿಡಿದು ಇದು ಅಷ್ಟು ಸಪೋರ್ಟ್ ಮಾಡಿಲ್ಲ. ಬರ್ತಾ ನೆಕ್ಸ್ಟ್ ಬಂದಿದ್ದು ರಿಯಲ್ಮಿ ಇದು ಬರ್ತಾ ಈಗೆಲ್ಲ ಹ್ಯಾಂಗ್ ಹೊಡಿತೈತೆ. ಇದು ಆಯ್ತು ಬಿಟ್ಟಾಕಿ. ಆಮೇಲೆ ಬಂದಿದ್ದೆ ವಿವೋ. ಈ ವಿವೋ ಇಂದಾನೇ ಜಾಸ್ತಿ ರೀಲ್ಸ್. ಅಂದ್ರೆ ಈಗ ಕಂಟೆಂಟ್ ಅಲ್ಲಿ ಕ್ವಾಲಿಟಿನೂ ಜನ ನೋಡ್ತಾರೆ. ನಾ ಇಲ್ಲಿ ಮೈಕ್ ಅಲ್ಲಿ ಹೇಳ್ತೇನೆ ನೋಡಿ, ಮೈಕ್ ಚೆನ್ನಾಗ್ ಬರುತ್ತೆ ಮೈಕ್ ಮಾತ್ರ. 1Z ಅಂತ 6,000 ಇನ್ವೆಸ್ಟ್ ಮಾಡ್ಬೋದಾ ಅಂತ ಕೇಳಿದ್ರೆ ನಾನು ಬೇಡ. ಯಾಕೆಂದ್ರೆ ಈ ಮೈಕಲ್ಲೂ ಬರುತ್ತೆ, ಅದ್ರಲ್ಲಿ ಬರೋ ಕ್ವಾಲಿಟಿನೇ ಇದ್ರಲ್ಲೂ ಬರುತ್ತೆ. ಬಟ್ ನಾಯ್ಸ್ ರಿಡಕ್ಷನ್ ಇಂದ ಹಿಡಿದು ವಾಯ್ಸ್ ನ ಎನ್ಹಾನ್ಸ್ ಮಾಡೋದ್ರಲ್ಲಿ ಅದು ಬೆಟರ್. ಅಂದ್ರೆ ಈಗ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂದ್ರೆ ಒಂದ್ ಕಡೆ ಇನ್ಕಮ್ ಬರ್ತಾ ಇರ್ಬೇಕು. ಸೊ ಆ ತರ ಇದ್ರೆ ಬೇಕಾದ್ರೆ ತಗೊಳ್ಳಿ. ಸುಮ್ನೆ ಸ್ಟಾರ್ಟಿಂಗ್ ತಗೊಂತೀನಿ ಅಂದ್ರೆ ಈ ಮೈಕ್ ಬೇಡ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಇದು ಬಂದ್ರೆ ಸೆಲ್ಫಿ ಸ್ಟಿಕ್. ಅವಾಗ ಯೂಸ್ ಮಾಡ್ತಾ ಇದ್ದೀನಿ. ಕವರ್ ಸಾಂಗಿಗೆಲ್ಲ ಇದೆ ಸೆಲ್ಫಿ ಸ್ಟಿಕ್, ನಾರ್ಮಲ್ ಸೆಲ್ಫಿ ಸ್ಟಿಕ್. ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್. ಅವಾಗ ಅಭಿಷೇಕ್ ಸ್ಟುಡಿಯೋಸ್ ಅಂತ ಒಂದು ಇದನ್ನೇ ಮಾಡ್ಬಿಟ್ಟಿದ್ದೆ, ಬ್ರ್ಯಾಂಡ್ ಬಿಲ್ಡ್ ಮಾಡೋಣ ಅನ್ಕೊಂಡು. ಬಟ್ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಸೊ ಅದ್ರಲ್ಲಿ ಅದೇ ಚಾಲ್ತಿದೆ. ಹೆಸರು ಒಂಥರ ಬಿಸ್ನೆಸ್ ಲೆಕ್ಕದಲ್ಲಿ ಮಾಡ್ತಾ ಇದೀವಿ ಅದನ್ನ. ಲ್ಯಾಪ್ಟಾಪ್ ಎಡಿಟಿಂಗ್ ಅಂತ ಬಂದ್ರೆ ನಿಮ್ಗೆ ಗೊತ್ತಿರ್ಬೋದು ಫೋನ್ಗಳು ಎಷ್ಟು ಸಪೋರ್ಟ್ ಮಾಡ್ತವೆ, ಲ್ಯಾಪ್ಟಾಪ್ ಎಷ್ಟು ಸಪೋರ್ಟ್ ಮಾಡ್ತೇವೆ ಅಂತ. ಹೆಚ್ಚು ಕಡಿಮೆ ಈಗ ಲ್ಯಾಪ್ಟಾಪ್ ಬಂದ್ಮೇಲೆ ಮತ್ತೆ ಈಸಿ ಕೂಡ ಎಡಿಟಿಂಗ್ ಮಾಡೋದು. ನಿಮ್ಗೆ ಗೊತ್ತಿರ್ಬೋದು
ಫೋನಲ್ಲಿ ಎಷ್ಟು ಕಷ್ಟ ನೀವೇ ನೋಡಿರ್ತಾರೆ. ಇದ್ರಲ್ಲಿ ಆ್ಯಪ್ ಹೇಳೋದಾದ್ರೆ ಈಗ ಎಡಿಟಿಂಗ್ ಆ್ಯಪ್ ಸುಮಾರು ಜನ ಕಮೆಂಟ್ ಹಾಕೋದು ಕೂಡ ಅದೇ, ಯಾವ ಆ್ಯಪ್ ಬಳಸ್ತಾರೆ. ನಾನು ಎಡಿಟಿಂಗ್ ಬಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕಂಪ್ಲೀಟ್ ಪ್ರೀಮಿಯರ್ ಪ್ರೋ ಅಡಾಬ್ನವೇ ಜಾಸ್ತಿ ನಾವು ತಗೊಂಡಿರೋದು. ಸೊ ಅಡಾಬ್ನಲ್ಲಿ ಆಫ್ಟರ್ ಎಫೆಕ್ಟ್ ಇಂದ ಹಿಡಿದು VFX ಮತ್ತೆ ಡಿಸೈನ್ ಎಲ್ಲ ಆದ್ರೆ ಪೋಸ್ಟರ್ ಡಿಸೈನ್ಗೆ ನಾರ್ಮಲ್ ಕ್ಯಾಮ್ರಾ. ಫೋನಲ್ಲಿ ಆದ್ರೆ ನಿಮ್ಗೆ ಹೇಳೋದು ಕ್ಯಾಪ್ ಕಟ್ ಬೆಟರ್ ಅಂದ್ರೆ ಬೆಟರ್ ಕಂಡ್ರಿ. ಈಗ VPN ಒಂದು ಕನೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ಸಿಗಲ್ಲ ಪ್ಲೇ ಸ್ಟೋರ್ ಅಲ್ಲಿ. ಬೇಕಾದ್ರೆ ಲಿಂಕ್ ಬೇಕು ಅಂದ್ರೆ ನೋಡೋಣ, ಕಮೆಂಟ್ ಹಾಕಿ. ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ನಾನು ಈ ತರ ಈ ಪ್ರಾಡಕ್ಟ್ ಆಗ್ಲಿ ಎಡಿಟಿಂಗ್ ಆಗ್ಲಿ ಈ ತರ ಹೇಳ್ತಾ ಇರ್ಲಿಲ್ಲ, ಬಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಹೆಂಗ್ ಸ್ಟಾರ್ಟ್ ಮಾಡ್ತೀರಾ? ಕೆಲವು ಜನ ನಂಗೆ ಗೊತ್ತು ಬೈದೇ ಬಿಟ್ಟಾರೆ, ರಿಪ್ಲೈ ಮಾಡಿಲ್ಲ ಅಂತ. ನಾನು ಎಷ್ಟೇನಕ್ಕೆ ಅಂತ ರಿಪ್ಲೈ ಮಾಡ್ಲಿ? ನಾನು ಹಾಕಿದ್ದೆ ಎಷ್ಟೊಂದು ವಿಡಿಯೋ ಸ್ಟಾರ್ಟ್ ಮಾಡಿ ಅಂತಾನೆ ಜಾಸ್ತಿ ವಿಡಿಯೋ ಹಾಕಿದ್ದು. ಸೊ ಅದಕ್ಕೆ ಸುಮಾರು ರಿಪ್ಲೈ ಬಂದಿದಾವೆ. ಸೊ ಸಾರಿ ಗಾಯ್ಸ್ ಯಾರು ರಿಪ್ಲೈ ಮಾಡಿಲ್ಲ ಅಂದ್ರೆ. ಮತ್ತೆ ಇದಕ್ಕೆ ಸ್ಯಾಂಡಿಸ್ ಬೇಕಾಯ್ತು ಬರ್ತಾ ನಂಗೆ. ಯಾಕೆ ಅಂದ್ರೆ ಈಗ ಡೈಲಿ ಲಾಗ್ ಆಗಿರೋದ್ರಿಂದ ಸುಮಾರು ಸ್ಟೋರೇಜ್ ಬೇಕು. ಸುಮಾರು ಹೆಚ್ಚು ಕಡಿಮೆ ಇದು 1 TB ತಗೊಂಡ್ವಿ, ಇದು 70,000 ಬಂತು. ಇದು ಇನ್ವೆಸ್ಟ್ ಮಾಡ್ಬೋದು ಸುಮಾರು. ಈಗ ಎಲ್ಲವನ್ನೂ ನಾನು ಸ್ಟೋರ್ ಮಾಡೋದೆಲ್ಲ ಇದ್ರಲ್ಲೇ, ಹಾಗಾಗಿ ಡಿಲೀಟ್ ಮಾಡ್ಕೋಬಹುದು. ಬಟ್ ಒಂಥರ ಸೇಫ್ ಆಗಿ ಇರ್ತವೆ, ಯಾವುದೇ ಡಾಟಾ ಆದ್ರೂ ಬೇಕಾಗಿದ್ದಾವೆಲ್ಲ. ನೆಕ್ಸ್ಟ್ ಬಂದ್ರೆ ಇನ್ನೇನ್ ಹೆಡ್ಸೆಟ್ ಅವಾಗ ತಗೊಂಡಿದ್ದು ಬಿಡಿ. ಹೆಡ್ಸೆಟ್ ಎಡಿಟಿಂಗ್ ಬೇಕಾಗುತ್ತೆ ಚೆನ್ನಾಗಿ. ಅಂದ್ರೆ ಸೌಂಡ್ ಡಿಸೈನ್ ಎಲ್ಲ ಮಾಡ್ತಾ ಇದ್ನಲ್ಲ ನಾವು ಅವಾಗ ಕವರ್ ಸಾಂಗಿಗೆ, ಸೊ ಅವಾಗ ತಗೊಂಡಿದ್ವಿ. ಮೋಟೋಲಾಗ್ ಸೆಟಪ್ ಬೇಕಾದ್ರೆ ಅದಕ್ಕೂ ಕೂಡ ಸಪರೇಟ್ ಮಾಡಿಸ್ಕೋಬಹುದು. ಮೋಟೋಲಾಗ್ ಸೆಟಪ್ ನಾನು ಸದ್ಯಕ್ಕೆ ಒಂದು ಮೌಂಟ್ ಹಾಕಿ ಅದಕ್ಕೆ ಹಂಗೆ ಫಿಕ್ಸ್ ಮಾಡ್ಕೊಂತೀನಿ ಅಷ್ಟೇ, ಅದರದ್ದು ಕೇಸ್. ಇನ್ ಬಂದ್ರೆ ಇದ್ರದ್ದು ಲ್ಯಾಪ್ಟಾಪ್ ಹೇಳಿಲ್ಲ. ಲ್ಯಾಪ್ಟಾಪ್ ಇದು ಕೂಡ 80,000 Ryzen 7 ಅಂತ ಒಳ್ಳೆ 6 GB ಗ್ರಾಫಿಕ್ಸ್ ಕಾರ್ಡ್, 24 GB ರ್ಯಾಮ್, ಸಖತ್ ಅಂದ್ರೆ ಸಖತ್ ಪ್ರೊಸೆಸಿಂಗ್, ಹೈ ಸ್ಪೀಡ್ ಲೆನೋವೋ. ಫಸ್ಟ್ನೇ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಮೋಟೋಲಾಗು. ಈಗಂತೂ ಮೋಟೋಲಾಗ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಕೆಲಸ ಅದು ಇದು ಅಂತ ಮಾಡ್ಬೇಕು ಗೈಸ್. ನೆಕ್ಸ್ಟ್ ಯೂಟ್ಯೂಬಿಗೆ ಇಳಿದಾಗಿದೆ, ಇದಿನ್ನು 3ನೇ ವಿಡಿಯೋ ಅಷ್ಟೇ. ನಂದು ನಿಮ್ ಸಪೋರ್ಟ್ ತುಂಬಾ ಮುಖ್ಯ. 100 ವ್ಯೂಸ್ ಬರ್ತಾ ಇದೆ, ಇವನ್ ಏನ್ ಮಾಡ್ತೀಯ ಗುರು ಅಂತಾರೆ. 100 ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಷ್ಟೇ. 200 ಇದ್ದಿದ್ದು 2,000 ವ್ಯೂಸ್ ಬಂದು 2,000ದಿಂದ 20K 2 lakhs ಈಗ 2 million ತನಕ ಕೊಡ್ತಾ ಇದೆ. ಸೊ ಯೂಟ್ಯೂಬ್ ಅದೇ ತರ ಅನ್ಕೊಂಡ್ ಮಾಡ್ತಾ ಇದೀನಿ. ನಿಮ್ ಸಪೋರ್ಟ್ ತುಂಬಾ ಮುಖ್ಯ. ಎಲ್ಲ ಟೋಟಲಿ ವೇಸ್ಟ್ ಗೈಸ್ ಅಂತ ಅಂತೀರಾ, ಎಷ್ಟೊಂದ್ ಜನ ಹಂಗ್ ಬಂದಿದ್ದಾರೆ. ನೋಡೋಣ ಮುಂದೆ ಇದೇ ತಂದ್ಕೊಡುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲ ನಿಮ್ ಸಪೋರ್ಟ್ ಇಂದ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ತರ ಕಂಟೆಂಟ್ ಅನ್ನ ಕೊಡ್ತಾ ಇರ್ತೀನಿ. ಈ ಫಸ್ಟ್ ಟೈಮ್ ನೋಡಿದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾತಾಡಕ್ ಬರ್ತಾ ಇಲ್ಲ, ತೊದಲಿಸ್ತಾ ಮಧ್ಯ ಅಂತ ಅಂದ್ರೆ ಬೈಕಬೇಡಿ. ಇನ್ನೇನು ನಿಮ್ಗೆ ಗೊತ್ತಿರುತ್ತೆ 3ನೇ ವಿಡಿಯೋ ಇನ್ಸ್ಟಾಗ್ರಾಮ್ ಏನೋ ಹಿಂಗ್ ಹೋಗಿ ಒಂದು 30 ಸೆಕೆಂಡ್ ಮಾಡ್ಬಿಡ್ತೀವಿ. ಯೂಟ್ಯೂಬ್ ಭಾರಿ ಕಷ್ಟ. ಸೊ ಗೈಸ್ ಫೈನಲ್ ಆಗಿ ಹೇಳೋದಾದ್ರೆ ಒಂದು ಕ್ಲಾರಿಟಿ ಇರೋ ಫೋನು. ಸೊ ಕ್ಲಾರಿಟಿ ಮೇನ್ ಆಗುತ್ತೆ. ಅಂಡ್ ವಾಯ್ಸ್ ಮೇಲೆ ಫೋಕಸ್ ಮಾಡೋದಾದ್ರೆ ಒಂದು ಬೆಸ್ಟ್ ಮೈಕ್ ತಗೊಳ್ಳಿ ಅಷ್ಟೇ. ಇಷ್ಟರಲ್ಲಿ ಎಷ್ಟೋ ಕವರ್ ಮಾಡ್ಬೋದು. ಆದರೆ ಸೆಲ್ಫಿ ಸ್ಟಿಕ್ಕು ನೀವು ಹೊರಗಡೆ ವ್ಲಾಗ್ ಮಾಡ್ತೀರಾ ಅಂದ್ರೆ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನನ್ನ ಪ್ರಕಾರ. ಸೊ ಶಿವರಾಜ್ ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಾಕಾಯ್ತು, ಬೇಜಾನ್ ಆಯ್ತು ಅಂತೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಸ್ಕಾರ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೊಸ ತರ ಕಂಟೆಂಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಒಂದು ಹಿಂಟ್ ಕೊಡೋದಾದ್ರೆ, ಒಂದು ನಿಮಗೆ ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ ಆ ತರದ ವಿಡಿಯೋ ಕೊಡ್ತಾ ಇದ್ದೀನಿ. ಸೊ ನಮಸ್ಕಾರ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಲವ್ ಯು ಜಾಸ್ತಿ ನಮ್ದು ಸ್ಲೋಗನ್.